ಎಲ್ರಿಗೂ ಯಾರ್ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಿದ್ದೀರಾ ಅಲ್ವಾ, ಅವರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಇದೆ. ಮೊದಲನೆಯದು, ಪೆನ್ಷನ್ ಹಣವನ್ನು 7,500 ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸಿಕೊಡ್ತೀನಿ. ಕಂಪ್ಲೀಟಾಗಿ ನಿಜ ಸುದ್ದಿಯನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡೋವಂಥದ್ದು. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಮೊದಲಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನು ಯಾರಿಗೆ ಬಂದಿಲ್ಲ ಅಲ್ವಾ, ಅದು ಯಾರಿಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಅದಾದ ನಂತರ ಡೈರೆಕ್ಟಾಗಿ ಪಿಂಚಣಿ ಹಣ 7,500 ರೂಪಾಯಿಗೆ ಏರಿಕೆ ಆಗಿದೆ ಅಲ್ವಾ, ಅದು ಯಾರಿಗೆ, ಅಂಗವಿಕಲರಿಗೆ ಆಗಿದೆಯಾ ಅಥವಾ ವಿಧವಾ ಪಿಂಚಣಿ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣನ ಅಥವಾ ಗೌರ್ಮೆಂಟ್ ಅವರಿಗೆ ಆಗಿರುವಂಥದ್ದ ಅಥವಾ ಪ್ರೈವೇಟ್ ಅವರಿಗೆ, ಯಾರೀಗ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಇದು. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಮಾಹಿತಿ ಬರ್ತಾನೆ ಇರುತ್ತೆ, ಅಷ್ಟೆಚ್ಚಾಯಿತು ಇಷ್ಟೆಚ್ಚಾಯಿತು ಪಿಂಚಣಿ ಹಣ ಅನ್ನುವಂಥದ್ದು ಅಂತ. ಆದರೆ ಎಷ್ಟೊಂದರಲ್ಲಿ ಸುಳ್ಳು ಹೇಳಿರ್ತಾರೆ, ಈ ಥರದ್ದೆಲ್ಲ ಆಗುತ್ತೆ. ಬಟ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಾರಿಟಿಯನ್ನೇ ಕೊಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೆಯದಾಗಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತ ಹೇಳೋದಾದರೆ, ನಿಮಗೆ ಮೇ ತಿಂಗಳ ಒಂದು 10ನೇ ತಾರೀಕು ಏನಿದೆ ಅಲ್ವಾ, ಅದಾದ ನಂತರ ನಿಮಗೆ ಆ ಒಂದು ಕಳೆದ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ ಅಂತಲೇ ಹೇಳಬಹುದು. ಯಾವುದೇ ಪಿಂಚಣಿ ಹಣನ ಪಡ್ಕೊಳ್ತಾ ಇರಲಿ ನೀವು, ವಿಧವಾ ಪಿಂಚಣಿ ಆಗಿರಲಿ, ಅಂಗವಿಕಲ ಪಿಂಚಣಿ ಆಗಿರಲಿ, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, ಸೊ ಮೇ 10ನೇ ತಾರೀಕಿನ ಮೇಲೆ ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬರೋ ಅಂಥದ್ದು ಮೇ 10ನೇ ತಾರೀಕಿನ ಮೇಲೆ 20ನೇ ತಾರೀಕಿನ ಒಳಗಡೆ, ಅದರಲ್ಲೂ ಕೂಡ ಮೇ 15ನೇ ತಾರೀಕು ಇದರಲ್ಲಿ ಜಾಸ್ತಿ ಬರುತ್ತೆ ಅನ್ನೋ ರೀತಿಯಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಮೇ 15ನೇ ತಾರೀಕು ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ. ಮತ್ತು ಎರಡನೇದು ಏನು ಅಂತಂದರೆ, ಪೆನ್ಷನ್ ಹಣ ಅನ್ನುವಂಥದ್ದು 2,200 ರೂಪಾಯಿ ಜಾಸ್ತಿ ಆಗ್ತಾ ಇದೆ, 7,000 ಜಾಸ್ತಿ ಆಗ್ತಿದೆ, 7,500 ಜಾಸ್ತಿ ಆಗ್ತಿದೆ. ಈ ರೀತಿಯಾಗಿ ವಿಷಯಗಳು ಬರ್ತಾ ಇದ್ದಾವೆ ಅಲ್ವಾ, ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಸ್ನೇಹಿತರೆ, ಮೊದಲನೆಯದಾಗಿ 2,200 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಚ್ಚಿಗೆ ಎಷ್ಟೆಷ್ಟು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಆಗುವಂಥದ್ದು ನಿಮಗೆ ಯಾಕೆ ಬೇಕು? ಯಾಕೆಂತಂದರೆ ನೀವು ಕರ್ನಾಟಕ ರಾಜ್ಯದವರಾಗಿರೋದ್ರಿಂದ, ನಾವು ಕರ್ನಾಟಕ ರಾಜ್ಯದಲ್ಲಿ ಇರುವ ಕಾರಣದಿಂದಾಗಿ ನಮಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾವು ತಿಳ್ಕೋಬೇಕು. ಬೇರೆ ಕಡೆ ಎಷ್ಟಾದರೂ ಬರಲಿ, ಅದಂತೂ ನಿಮಗೆ ಬರೋದಿಲ್ಲ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರೋವಂಥದ್ದು ಕೂಡ ಆಗಿರುತ್ತೆ. ಅಂತಂದರೆ ಎಲ್ರಿಗೂ ಕೂಡ ಕೊಡಬೇಕು, ಎಲ್ಲ ರಾಜ್ಯದಲ್ಲೂ ಇರೋವಂಥವ್ರಿಗೆ. ಬಟ್ ಸೇಮ್ ಅಮೌಂಟ್ ಏನೂ ಆಗಿರೋದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಪ್ರಸ್ತುತವಾಗಿ ಇವತ್ತಿಗೆ ಅದು ಕೇಂದ್ರ ಸರ್ಕಾರದಿಂದ ಆಗಿರಲಿ, ಮೋದಿಜಿಯವರ ಒಂದು ತೀರ್ಮಾನ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ತೀರ್ಮಾನ ಆಗಿರಲಿ, ಯಾವುದೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಇವತ್ತಿಗೆ ಇಲ್ಲಿವರೆಗೂ ಏನಿದೆ ಅಲ್ವಾ, ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತೀರ್ಮಾನ ಕೂಡ ಇವಾಗ ತಕ್ಷಣಕ್ಕೆ ತಗೊಂಡಿಲ್ಲ. ನೋಡಿ ಸ್ನೇಹಿತರೆ, ತಕ್ಷಣಕ್ಕೆ ನಿಮಗೆ ಇಲ್ಲಿವರೆಗೂ ಎಷ್ಟು ಬರ್ತಿತ್ತೋ ಅಷ್ಟೇ ಬರುತ್ತೆ. ಮನಸ್ವಿನಿ ಯೋಜನೆಯ ಅಡಿಯಲ್ಲಿ 800 ರೂಪಾಯಿ ಸಿಗುವಂಥದ್ದು. ವೃದ್ಧಾಪ್ಯ ವೇತನ 600 ರೂಪಾಯಿ ಬರ್ತಾ ಇದೆ ಅಂದರೆ 600 ರೂಪಾಯಿ ಬರೋವಂಥದ್ದು. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1,200 ರೂಪಾಯಿ ಬರ್ತಾ ಇದೆ ಅಂದರೆ ಅದು ಕೂಡ ಅಷ್ಟೇ ಬರೋವಂಥದ್ದು, ಅದಕ್ಕಿಂತ ಜಾಸ್ತಿ ಏನೂ ಬರ್ತಾ ಇಲ್ಲ. ಒಂದಷ್ಟು ಜನ ಯೂಟ್ಯೂಬಲ್ಲಿ ಅಂತೂ ಹೇಳ್ತಾರೆ ಅಂಗವಿಕಲ ಪಿಂಚಣಿ ಹಣ 7,000 ಬರ್ತಾ ಇದೆ ಅಂತ. ನಿಜವಾಗ್ಲೂ ಇದೆಲ್ಲ ನಂಬೋದಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಅಷ್ಟು ಎಲ್ಲ ಹೆಚ್ಚಿಗೆ ಮಾಡಲೇ ಇಲ್ಲ. ಇದ್ರ ಬಗ್ಗೆ ತೀರ್ಮಾನ ಕೂಡ ತಗೊಂಡಿಲ್ಲ, ಇದ್ರ ಬಗ್ಗೆ ಮಾತುಕತೆ ಕೂಡ ಎಲ್ಲೂ ಕೂಡ ನಡೆದೇ ಇಲ್ಲ. ಏನಾಗಿದೆ ಅಂದರೆ, ಅಂಗವಿಕಲರ ಪರವಾಗಿ 1,200 ರೂಪಾಯಿ ಸಾಲ್ತಾ ಇಲ್ಲ ನಮಗೆ ಹೆಚ್ಚು ಮಾಡಿ, ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಮಾಡಿದ್ದಾರೆ, ನೀವು ಕೂಡ ಹೆಚ್ಚು ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕಳಿಸಿರುವಂಥದ್ದು ಅಷ್ಟೇ. ಬಿಟ್ಟರೆ ಇನ್ನು 7,000 ಸಿಗುತ್ತೆ, 5,000 ಸಿಗುತ್ತೆ, ಅದೆಲ್ಲ ಕೂಡ ಸುಳ್ಳು ಸ್ನೇಹಿತರೆ.
ಮತ್ತು ಇನ್ನೊಂದು ಕಡೆ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ, 7,500 ರೂಪಾಯಿ ಪೆನ್ಷನ್ ಹಣ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಮತ್ತು ಇದುವರೆಗೂ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, 7,500 ರೂಪಾಯಿ ಬರ್ತಾ ಇದೆ. ಆದರೆ ಯಾರಿಗೆ ಇದು ಬರ್ತಾ ಇದೆ ಅಂತ ಅಂದರೆ, ಇದು ಬರೋ ಅಂಥದ್ದು EPS ಅವರಿಗೆ, ಅಂದರೆ ಯಾರು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಅಲ್ವಾ ಅವ್ರಿಗೋಸ್ಕರ ಹೆಚ್ಚಿಗೆ ಮಾಡಿ ಅಂತ ಅಲ್ಲೂ ಕೂಡ ಸಂಘಟನೆಗಳಿಂದ ಒತ್ತಾಯ ಆಗ್ತಿರುವಂಥದ್ದು ಅಷ್ಟೇ ಬಿಟ್ಟರೆ ಎಲ್ಲೂ ಕೂಡ ಇಷ್ಟಾಗಿ ಕೊಡ್ತೀವಿ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಪಿಂಚಣಿ ಹಣ ಏನಿದೆ ಅಲ್ವಾ, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಯಾವುದೂ ಕೂಡ ಹೆಚ್ಚಿಗೆ ಇವಾಗ ತಕ್ಷಣಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಬೇರೆಯವರು ಹೇಳುವಂಥದ್ದನ್ನು ನಂಬೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿಗೆ ಮಾಡುವಂತಹ ಮಾತುಕತೆಗಳು ನಡೆದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಧನ್ಯವಾದಗಳು.